ಈಗ ನಾವು ಕಾಂಟೆಂಟ್ ನ ನೋಡೋಣ. ವಿತ್ ಕಾಂಟೆಂಟ್ ಡಬಲ್ ಟ್ಯಾಪ್ ಮಾಡಿದ್ರೆ ಆ ಲೋಗೋ ಮೇಲೆ ಈ ತರ ಓಪನ್ ಆಗುತ್ತೆ. ಇದು ಲೋಡ್ ಆದ ತಕ್ಷಣ ನಿಮ್ಗೆ ಅದು ನಿಮ್ಮ ಪಿನ್, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಕೇಳುತ್ತೆ. ಇಲ್ಲಿ ನಾವು ಡೆಮೋದ್ ಹಾಕೊಂಡಿದೀವಿ ಈಗ ಟೈಮ್ ಬೀಂಗ್ಗೆ. ನೀವ್ ಅದನ್ನ ಹಾಕಿ ಇಲ್ಲಿ ಬೇಕಾದ್ರೆ ನಿಮ್ ಕೀಬೋರ್ಡ್ ಯೂಸ್ ಮಾಡಿ ಟೈಪ್ ಮಾಡಿ ಹಾಕ್ಬೋದು ಅದ್ರ ಮೇಲೆ ಅಂಡ್ ಲಾಗಿನ್. ಈಗ ನಾವು ಪ್ರೊವೈಡ್ ಮಾಡ್ತಿರೋದು ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಮತ್ತೆ ಉರ್ದು ಮೀಡಿಯಂ ಸ್ಟೇಟ್ ಬೋರ್ಡ್ಗೆ. ಈಗ ನಾನು ಅದನ್ನ ಬಳಸ್ತಾ ಇದ್ದೀನಿ. ಕನ್ನಡ ಮೀಡಿಯಂ ಓಪನ್ ಮಾಡೋಣ. ಈಗ ಎಲ್ಲಾ ತರಗತಿದು ಇದೆ ಇಲ್ಲಿ. ಈಗ ಮೊದ್ಲು ನೀವು ಯಾವ ಮೀಡಿಯಂ, ಯಾವ ಸ್ಟೇಟ್ ಬೋರ್ಡ್ ಅಂತ ತಗೊಂತೀರಾ. ಅದಾದ್ಮೇಲೆ ಯಾವ ಕ್ಲಾಸ್ ಅಲ್ಲಿ ಯಾವ ಸಬ್ಜೆಕ್ಟ್ ನಲ್ಲಿ ಯಾವ ಚಾಪ್ಟರ್, ಆ ಚಾಪ್ಟರ್ ನಲ್ಲಿ ನೀವ್ ಏನ್ ನೋಡ್ಬೇಕು, ಇಷ್ಟು ಈ ಕಾಂಟೆಂಟ್ ನಲ್ಲಿ ಸಿಗುತ್ತೆ. ಈಗ ಬಹುಶಃ ಈಗ ನಿಮ್ಗೆ ಬರೀ 10ನೇ ತರಗತಿಗೆ ಬೇಕು ಅಂದ್ರೆ ಬರೀ 10ನೇ ತರಗತಿ ಕಾಂಟೆಂಟ್ ನ ನಾವ್ ನಿಮ್ಗೆ ಹಾಕೊಟ್ಟಿರ್ತೀವಿ. ಆಗ ನೋಡಿ, ಈಗ 10ನೇ ತರಗತಿಗೆ ಏನೇನ್ ಸಿಲೆಬಸ್ ಇದೆ ಎಲ್ಲ ಇಲ್ಲಿದೆ. ಈಗ ನಾನು ಪ್ರಾಬಬ್ಲಿ ಕೆಮಿಸ್ಟ್ರಿ ಓಪನ್ ಮಾಡ್ತೀನಿ. ಈಗ ಅದು ಓಪನ್ ಮಾಡಿದಾದ್ಮೇಲೆ ಆ ಚಾಪ್ಟರ್ ಅಲ್ಲಿ ಏನೇನೇನೆಲ್ಲ ಇದೆ ಅಂತ. ಈಗ ಮೊದಲನೇ 2 ಮೈಂಡ್ ಮ್ಯಾಪ್ ದಾಗ್ಲಿ ಮತ್ತೆ ಪಾಠ ಯೋಜನೆ ಆಗ್ಲಿ, ಇವೆರಡು ನಿಮ್ಗೆ ಟೀಚರ್ಗೋಸ್ಕರ ಬಳಕೆ ಮಾಡೋದಿಕ್ಕಿದೆ. ತೋರಿಸ್ತೀನಿ. ಎಲ್ಲಾದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ಈಗ ನೋಡಿ ಹೇಗೆ ಇದೆ ಈ ಇಡೀ ಚಾಪ್ಟರ್ ಅಲ್ಲಿ ಹೇಗೆ ಮೂವ್ ಆಗತ್ತೆ, ಏನೇನೆಲ್ಲ ಇದೆ, ಒಂದು ಓವರ್ ಆಲ್ ಐಡಿಯಾ ಸಿಗೋಕೆ ನೀವು ಇದನ್ನ ಬಳಸಬಹುದು. ಇದು ಬ್ಯಾಕ್ ಬಟನ್. ನೀವಿಲ್ಲಿ ಯಾವ್ದ್ರಿಂದ ಎಲ್ಲಿ ಮೂವ್ ಆಗಿದ್ದೀರಾ ಅಂತ ನಿಮ್ಗೆ ಗೊತ್ತಾಗತ್ತೆ. ಈಗ ಪಾಠ ಯೋಜನೆ, ನಿಮ್ಗೆ ಸಂಪೂರ್ಣ ಸಿಲೆಬಸ್ ಮತ್ತೆ ಆ ಪ್ರತಿಯೊಂದು ಇದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಥವಾ ನೀವೇನ್ ಚಟುವಟಿಕೆ ಮಾಡಬಹುದು ಅದೆಲ್ಲ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಆ ಚಾಪ್ಟರ್ ಪ್ರಕಾರ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ 4 ಗಂಟೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ದೃಶ್ಯ ಮಾಧ್ಯಮ, ವಿಜುವಲ್. ಈಗ ಮೊದಲನೇ ತೆಗೆಯೋಣ. ಈಗ ನೆಕ್ಸ್ಟ್ ಪಾಠ ಪ್ರಾರಂಭಿಸುವ ಮೊದಲು ತಿಳಿಸುವುದೇನೆಂದರೆ, ನಿಮ್ಮ ಆಯ್ಕೆಯ ವಿಷಯವನ್ನು ಕಲಿಯಲು ಕೆಳಗೆ ಕೊಟ್ಟಿರುವ ಯಾವುದಾದರೊಂದು ಟ್ಯಾಬ್ ಅನ್ನು ಇಲ್ಲಿ ನೀವು ಪಾಸ್ ಅಥವಾ ಪ್ಲೇ ಮಾಡಬಹುದು. ನೀವು ಬೇಕಾದ್ರೆ ಫುಲ್ ಸ್ಕ್ರೀನ್ ಅನ್ನ ಯೂಸ್ ಮಾಡಬಹುದು, ಬೇಕಾಗಿದ್ದಾಗ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಳ್ಬಹುದು. ಸೌಂಡ್ ಇಲ್ಲಿ ಕೂಡ ಆಪ್ಷನ್ ನಿಮ್ಗೆ ಸಿಗುತ್ತೆ. ಈಗ ಈ ಇದ್ರಲ್ಲಿ ನೀವು ಇದೇ ಫ್ಲೋ ಅಲ್ಲಿ ಹೋಗ್ಬೇಕಾ ಅಥವಾ ನೀವ್ ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ ತಗೋಬಹುದು. ನೀವೇನು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಪ್ರಾರಂಭದಿಂದನೇ ಶುರು ಆಗುತ್ತೆ. ಈಗ ನಾನು ಇದು ಕ್ಲಿಕ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ನಾವೀಗ ಲೋಹಗಳ ಭೌತ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಭೌತಿಕ ಸ್ಥಿತಿ. ಲೋಹಗಳು ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿರುತ್ತವೆ. ಉದಾಹರಣೆ, ಪಾದರಸವನ್ನು ಹೊರತುಪಡಿಸಿ ಎಲ್ಲಾ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಘನ ರೂಪದಲ್ಲಿರುತ್ತವೆ. ಹೀಗೆ ಪ್ರತಿಯೊಂದು ವಿಜುವಲ್ ಮೀಡಿಯಾದಲ್ಲಿ ನಾವು ತೋರಿಸ್ತೀವಿ. ಈಗ ಇದನ್ನ ಫಸ್ಟ್ ಮಿನಿಮೈಸ್ ಮಾಡಿ ಬ್ಯಾಕ್ ಹೋಗೋಣ. ಅದೇ ತರ ಈಗ ನಾನು ಎಲ್ಲೇ ಹೋಗ್ಬೇಕು, ಈಗ ನಾನು ಬೇರೆ ತರಗತಿಲಿ ಪಾಠ ಮಾಡ್ತಾ ಇದ್ದೀನಿ, ಸ್ಮಾರ್ಟ್ ಬೋರ್ಡ್ ಏನಾದ್ರು ಬೇರೆ ತರಗತಿಯವ್ರು ಬಂದು ಕೂರ್ತಾ ಇದಾರೆ ಇಲ್ಲಿ ಅಂದ್ರೆ ಡೈರೆಕ್ಟ್ ಆಗಿ ನಾನು ಇಲ್ಲಿ ಹೋದ್ರೆ ಮತ್ತೆ ನಾನು ತರಗತಿ ತಲುಪ್ತೀನಿ. ಈ ಲೈನ್ ನಲ್ಲಿ ನೀವು ಫಾಲೋ ಮಾಡ್ಬೋದು ನೀವೆಲ್ಲಿ ಹೋಗ್ಬೇಕು ಅಂತ. ಪುನಃ ಇಲ್ಲೇ ಹೋಗೋಣ. ಈಗ ವಿಜುವಲ್ ಮೀಡಿಯಾ ಆಗಿದೆ, ಮತ್ತೆ ಆನಿಮೇಷನ್ಸ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಸ್ಥಾನಪಲ್ಲಟ ಕ್ರಿಯೆ. ದ್ರಾವಣದಲ್ಲಿ ಹಾಕಿದಾಗ ಆ ವಸ್ತುವಿನ ಬಣ್ಣ ಮತ್ತು ಒಂದು ಕಬ್ಬಿಣದ ಮೊಳೆಯನ್ನು ದಾರದಲ್ಲಿ ಕಟ್ಟಿ ಪ್ರನಾಳದೊಳಗಡೆ ಎಚ್ಚರಿಕೆಯಿಂದ ಮುಳುಗಿಸಿ. ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಇನ್ನೊಂದು ಧಾತು ತಾಮ್ರವನ್ನು. ಹೀಗೆ ನೀವು ಕ್ಲಾಸ್ ನಲ್ಲಿ ಆಕ್ಟಿವಿಟಿ ಮಾಡಿಸೋದು ಈಗ ಒಂದಿಷ್ಟು ಸ್ವಲ್ಪ ಕಷ್ಟ ಆಗಿರಬಹುದು ಅಥವಾ ಅದು ಸ್ವಲ್ಪ ಡೇಂಜರಸ್ ಆಗಿರ್ಬೋದು ಮಕ್ಕಳು ಮಾಡೋದಿಕ್ಕೆ. ಆ ತರದನ್ನ ನೀವು ಈ ತರ ವಿಜುವಲ್ ಮೀಡಿಯಾದಲ್ಲಿ ತೋರಿಸಬಹುದು. ಹಾಗೆಯೇ ಟ್ಯುಟೋರಿಯಲ್ಸ್. ಇಲ್ಲಿ ಈಗ ಇನ್ನೊಂದು ಟೀಚರ್ ಬಂದು ಪಾಠ ಮಾಡ್ತಿರೋ ಹಾಗೆ ನಾವಿಲ್ಲಿ ನಿಮ್ಗೆ ಕಾಂಟೆಂಟ್ ನ ಕೊಡ್ತಾ ಇದೀವಿ. ಇದು ಒಂದ್ ಹ್ಯೂಮನ್ ಬಂದು ಪಾಠ ಮಾಡ್ತಿದ್ದಾರೆ ಅನ್ನೋ ತರನೇ
ನಿಮ್ಗೆ Hello students. ಡೆಲಿವರ್ ಮಾಡ್ತೀವಿ. ಹೇಗಿದ್ದೀರಾ? ವಿಜ್ಞಾನದ ವಿಷಯಗಳನ್ನ ಕಲಿಯೋದಕ್ಕೆ ನೀವೆಲ್ಲರೂ ಉತ್ಸುಕರಾಗಿದ್ದೀರಲ್ಲ? ವಿದ್ವತ್ ನಿಮಗಾಗಿ ವಿಜ್ಞಾನವನ್ನ ನಿಮ್ಮ ಬಳಿಗೆ ತರ್ತಾ ಇದೆ. ವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠವನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಸುತ್ತಮುತ್ತ ಹಲವಾರು ಬದಲಾವಣೆಗಳನ್ನ ನಾವು ನೋಡ್ತಾ ಇರ್ತೇವೆ. ನೋಡಿ, ಬದಲಾವಣೆ, ಈ ರಾಸಾಯನಿಕ ಬದಲಾವಣೆ ಯಾಕೆ ಆಗ್ತಾ ಇದೆ ಅಂದ್ರೆ ರಾಸಾಯನಿಕ ಕ್ರಿಯೆಗಳಿಂದ ಆಗ್ತಾ ಇದೆ. ಇದನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ನಾವು ಕರಿತೇವೆ. ನಿಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಹೀಗೆ ಕ್ಲಾಸ್ ನಲ್ಲಿ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟ್ ಮೂಡಿಸಕ್ಕಾಗ್ಲಿ ಅಥವಾ ಇನ್ ಡೆಪ್ತ್ ಏನಾದ್ರು ಹೇಳ್ಕೊಡಕ್ಕಾಗ್ಲಿ ನೀವ್ ಈ ತರ ಬಳಸ್ಬೋದು. ಹಾಗೆ ಆಮೇಲೆ ನಿಮ್ಗೆ ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ ನ ಇಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ, ಕ್ವೆಶ್ಚನ್ ಹಾಗೂ ಉತ್ತರ ಸಮೇತ. ಈಗ ನೀವು ಹೋಮ್ ವರ್ಕ್ ಕೊಟ್ಟಿರ್ತೀರಾ ಅನ್ಕೊಳ್ಳಿ, ಅದಾದ್ಮೇಲೆ ನೀವು ಮಾರನೇ ದಿನ ಮಕ್ಕಳನ್ನ ಕರೆದು ಇಲ್ಲಿ ನೀವು ಕ್ವೆಶ್ಚನ್ಸ್ ಕೇಳಿ ಅವ್ರ ಏನ್ ಉತ್ತರ ಕೊಟ್ಟಿದ್ರೆ ಅಂತ ನೋಡ್ಬೋದು. ಆಮೇಲೆ ಇಲ್ಲಿ ಏನ್ ಉತ್ತರ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನಿಮ್ಗೆ MCQs ಕ್ವೆಶ್ಚನ್ ವಿತ್ ಆನ್ಸರ್ಸ್ ನಾವು ಕೊಡ್ತೀವಿ. ಮಕ್ಕಳ ಟೆಸ್ಟ್ಗಾಗಿರ್ಬಹುದು ಅಥವಾ ಪ್ರಾಕ್ಟೀಸ್ಗಾಗಿರ್ಬಹುದು ಇದು ಬಹಳ ಉಪಯೋಗಕರ ಆಗಿರುತ್ತೆ. ಆ ಮಕ್ಕಳಿಗೂ ಗೊತ್ತಾಗ ಕ್ವೆಶ್ಚನ್ಸ್ ಯಾವ ತರ ಬರಬಹುದು ಅಂತ. ಇದು ಅಭ್ಯಾಸಕ್ಕಾಗಿ. ಈಗ ನೀವು ಒಂದು ಸ್ಟೂಡೆಂಟ್ ನ ಮುಂದೆ ಕರೀಬಹುದು ಎಂಟೈರ್ ನೇಮ್ ಅನ್ನೋ ಜಾಗದಲ್ಲಿ. ಮಕ್ಕಳವ್ರನ್ನ ಹೆಸರು ಹಾಕಬಹುದು. ಹಾಗೆ ಪ್ರಾರಂಭ ಮಾಡ್ದಾದ್ಮೇಲೆ ನಿಮ್ಗೆ ಇಲ್ಲಿ ಟೈಮರ್ ಜೊತೆ ನಿಮ್ಗೆ ಟೆಸ್ಟ್ ಸಿಗುತ್ತೆ. ಈಗ ನೋಡಿ, ಇಲ್ಲಿ ಟೈಮರ್ ಓಡ್ತಾ ಇದೆ. ಈಗ ನಾನು ಏನಾದ್ರೂ ಆಯ್ಕೆ ಮಾಡಬಹುದು. ಹಾಗೆ ನಾನು ಯಾವಾಗ ಬೇಕಾದ್ರೂ ಆಗ ನಾನು ಇದನ್ನ ಸ್ಕಿಪ್ ಮಾಡಬಹುದು ಅಥವಾ ಟೆಸ್ಟ್ ನ ಎಂಡ್ ಮಾಡಬಹುದು. ಅಲ್ಲಿ ಬಂದ ತಕ್ಷಣ ಟೆಸ್ಟ್ ಎಂಡ್ ಆಗತ್ತೆ. ಹಾಗೆ ಇಲ್ಲಿ ನೋಡಿ, ನಾನು ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀನಿ, ಎಷ್ಟು ತಪ್ಪು ಉತ್ತರ ಕೊಟ್ಟಿದ್ದೀನಿ, ಮತ್ತೆ ನಾನು ಎಷ್ಟು ಬಿಟ್ಟಿದ್ದೀನಿ ಅಂತ ಇಲ್ಲಿ ನಂಗೆ ಅರ್ಥ ಆಗತ್ತೆ. ಸೊ ಮಕ್ಕಳು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೀವಿಲ್ಲಿ ಚೆಕ್ ಮಾಡಬಹುದು. ಹಾಗೆ ಅಭ್ಯಾಸಕ್ಕಾಗಿ ಇಲ್ಲಿ ಉತ್ತರ ಇಲ್ಲದೇನೆ, ಈಗ ಮುಂಚೆ ನೀವು ನೋಡಿದ್ರಿ ಕ್ವೆಶ್ಚನ್ ಜೊತೆ ಉತ್ತರ ಸಹ ಜೊತೆಗಿತ್ತು. ಇಲ್ಲಿ ನೀವು ಇದನ್ನ ಬೇಕಾದ್ರೆ ನೀವೊಂದು PDF ತರ ಡೌನ್ಲೋಡ್ ಮಾಡ್ಕೋಬಹುದು ಕಳಿಸ್ಕೊಂಡು. ಇದನ್ನ ನೀವು ಮಕ್ಳಿಗೆ ಕೊಡಬಹುದು ಅಂಡ್ ಅವ್ರ ಹತ್ರ ಆನ್ಸರ್ಸ್ ತಗೊಂಡು ನೀವು ಆಮೇಲೆ ಕರೆಕ್ಷನ್ ಮಾಡಬಹುದು. ಇದು ಬರೀ MCQs ಇರುತ್ತೆ. ಮತ್ತೆ ಇಲ್ಲಿ ನೋಡಿ, ಒಂದ್ ಲೈನ್ ಉತ್ತರಗಳು ಆಗ್ಲಿ, ಚಿಕ್ಕ ಚಿಕ್ಕ ಆನ್ಸರ್ಸ್ ಆಗ್ಲಿ, ಆತರ ಬೆಳೀತಾ ಹೋಗುತ್ತೆ. ಕೊನೆಯದಾಗಿ ಇಲ್ಲಿ ಒಂದು ಪ್ರಾಪರ್ ಎಕ್ಸಾಮ್ ಪೇಪರ್ ಅನ್ನು ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ಕೆ ನೀವು ಮಕ್ಕಳಿಗೆ ಕೊಡಬಹುದು. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನ ನಾವಿಲ್ಲಿ ನಿಮ್ಗೆ ಎಲ್ಲ ಜೋಡಿಸಿ ಕೊಟ್ಟಿದ್ದೀವಿ. ನೀವು ಆನ್ಸರ್ಸ್ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಪ್ರೆಸ್ ಮಾಡಿ ಮಾರ್ಕ್ ಮಾಡಿ ಯಾವ ಆನ್ಸರ್ ಸರಿ ಅಂತ ನೀವಿಲ್ಲಿ ಮಾರ್ಕ್ ಮಾಡಬಹುದು, ಸರ್ಕಲ್ ಮಾಡಬಹುದು, ಯಾಕಿದು ಅಂತ ಹೇಳಬಹುದು. ಎಲ್ಲ ಇಲ್ಲಿ ನೀವು ಮಾಡಬಹುದು. ಮತ್ತೆ ಇದು ಪ್ರತಿ ಕಾಂಟೆಂಟ್ಗೂ ನಿಮ್ಗೆ ಸಿಗುತ್ತೆ. ಹಾಗೆ ನೀವ್ ಯಾವಾಗ್ಲೇ ವಾಪಸ್ ಬರ್ಬೇಕಾದ್ರೂ ನೀವೆಲ್ಲಿ ಕ್ಲಿಕ್ ಮಾಡ್ತೀರಾ ಅಲ್ಲಿ ನಿಮ್ನ ಕರ್ಕೊ ಬರುತ್ತೆ. ಅದ್ ಬಿಟ್ರೆ ನಿಮ್ಗೆ ಡ್ಯಾಶ್ ಬೋರ್ಡ್ ಆಪ್ಷನ್ ಇದೆ. ನೀವಿಲ್ಲಿ ಅರ್ಥ ಮಾಡ್ಕೋಬಹುದು ಯಾವಾಗ ಶುರು ಆಯ್ತು ಉಪಯೋಗಿಸಕ್ಕೆ, ಇದ್ರ ಎಕ್ಸ್ಪೈರಿ ಯಾವಾಗಿದೆ, ನೀವು ಪ್ಯಾಕೇಜ್ ತಗೊಂಡಿರೋದು, ಹಾಗೆ ಎಷ್ಟು ದಿನ ಮಿಕ್ಕಿದೆ ನೀವು ಅಪ್ಡೇಟ್ ಮಾಡಿಸ್ಕೊಳಕ್ಕೆ, ಇದೆಲ್ಲ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸಬ್ಜೆಕ್ಟ್ ವೈಸ್ ರಿಪೋರ್ಟ್, ಯಾವ ಸಬ್ಜೆಕ್ಟ್ ಅವರು ಯೂಸ್ ಮಾಡ್ತಿದಾರೋ ಇಲ್ವೋ ನಿಮ್ಮ ಸ್ಕೂಲಲ್ಲಿ ಅಂತ ನೀವು ತಿಳ್ಕೊಳ್ಳೋದಾಗ್ಲಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಷ್ಟು ಯೂಸ್ ಆಗ್ತಿದೆ, ಕನ್ನಡ ಮೀಡಿಯಂ ಅಲ್ಲಿ ಎಷ್ಟು ಯೂಸ್ ಆಗ್ತಿದೆ, ಲಾಗಿನ್ ರಿಪೋರ್ಟ್ ನೀವು ಯಾವಾಗ ಲಾಗಿನ್ ಆಗಿದ್ರಿ, ಎಷ್ಟೊತ್ತು ಯೂಸ್ ಮಾಡಿದ್ರಿ, ಯಾರು ಮಾಡಿದ್ರು, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಸ್ಕೂಲ್ ನೇಮ್ ನಿಮ್ದು ಅರ್ಥ ಆಗುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಒಂದು ಸಣ್ಣ ಡ್ಯಾಶ್ ಬೋರ್ಡ್ ಕೊಡ್ತಾರೆ, ನೀವ್ ಎಷ್ಟು ಯೂಸ್ ಮಾಡಿದೀರಾ ಅಂತ. ನೀವ್ ಇದನ್ನ ಕ್ಲೋಸ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಪವರ್ ಆಫ್ ಅನ್ನೋ ಬಟನ್ ನ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಟರ್ನ್ ಆಫ್ ಅಂತ ಒಂದಿರುತ್ತೆ. ಪ್ರತಿ ಸಲ ನೀವು ಕಾಂಟೆಂಟ್ ನ ಮುಗಿಸಿ ನೋಡಾದ್ಮೇಲೆ, ಕ್ಲೋಸ್ ಮಾಡಾದ್ಮೇಲೆ
ಇದನ್ನ ಡಬಲ್ ಟ್ಯಾಪ್ ಮಾಡಿ ನೀವ್ ಹೇಗೆ ಕಾಂಟೆಂಟ್ ಓಪನ್ ಮಾಡಿದ್ರು ಅದೇ ತರ ಇಲ್ಲೂ ಇದು ಓಪನ್ ಆಗಿ ಇದು ಕಂಪ್ಲೀಟ್ ಶಟ್ ಡೌನ್ ಮಾಡುತ್ತೆ. ಯಾವ್ದೇ ಸಿಸ್ಟಮ್ ರನ್ನಿಂಗ್ ಅಲ್ಲಿ ಇದ್ರೆ ನಾವು ಮತ್ತೆ ಓಪನ್ ಮಾಡಕ್ ಹೋದಾಗ ಅದು ಇನ್ನೂ ರನ್ ಆಗ್ತಿದೆ ಅಂತ ತೋರ್ಸತ್ತೆ. ಆಗ ನೀವು ಟರ್ನ್ ಆಫ್ ನ ಒಂದ್ಸಲ ಪ್ರೆಸ್ ಮಾಡಿದ್ರೆ ಅದು ಕ್ಲಿಯರ್ ಆಗಿರುತ್ತೆ.